ಆ್ಯಂಡ್ ಒಂದ್ಸಲಿ ಯೋಗ ಮಾಡಿಬಿಟ್ಟು ನಂದು ತುಂಬ ಜನ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಒಂದು ಡೇ ಯೋಗ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ನಮಗೆ ಫೀಲಿಂಗ್ ಲೈಕ್ ಏನೋ ಮಿಸ್ ಮಾಡ್ಕೊಂಡ್ವಿ ಅಂತ. ಅದೊಂದ್ಸಲ ಒಳಗೋಗಿ ಈಚೆ ಬಂದರೆ ಕ್ಯಾಲೋರೀಸ್ನ ಕೌಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಮನಸ್ಸು. ಅಪ್ಪ 1 hour ಯೋಗ ಮಾಡಿದ್ದೀನಿ, ಇದಿಷ್ಟೊಂದು ತಿಂದರೆ ಎಣ್ಣೆ ಇದೆ, ಅಲ್ಲಿ ಆ ಯೋಚನೆ ಮನುಷ್ಯನಿಗೆ ಬರುತ್ತೆ. ಅದು ಬಂದಿದ ತಕ್ಷಣ ನೀವೇ ನಿಮ್ಮನ್ನು ಚೇಂಜ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಜಸ್ಟ್ ಟ್ರೈ. ಇದು ಓನ್ಲಿ ಬರೀ ವೆಯ್ಟ್ ಲಾಸ್ಗೋಸ್ಕರ ಅಂತಲ್ಲ, ವೆಯ್ಟ್ ಅಂತೆಲ್ಲ ವೆಯ್ಟಿಂದ ಓಡೋದನ್ನ ಬಿಡಿ. ವೆಯ್ಟ್ ನಿಮ್ಮ ಬಾಡಿನಲ್ಲಿ ಫ್ಯಾಟಿಂದ ಇದೆಯಾ ವೆಯ್ಟು, ಮಸಲಿಂದ ವೆಯ್ಟ್ ಇದೆಯಾ, ನಿಮ್ಮದು ವಾಟ್ರಿಂದ ವೆಯ್ಟ್ ಇದೆಯಾ, ಅದನ್ನೇ ನೋಡಿರಲ್ಲ, ಬರೀ ವೆಯ್ಟ್ ಲಾಸ್. ಇನ್ನು ಎಷ್ಟೊಂದು ಜನ ಲೇಡೀಸ್ ಓಕೆ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಬರೀ ಫ್ರೂಟ್ಸ್ ತಿನ್ಕೊಂಡು ಬರೀ ಇದನ್ನು ತಿನ್ಕೊಂಡು ಬರೀ ಅದರಲ್ಲಿ ನಿಮಗೆ ಪ್ರೋಟೀನ್ಸ್ ಬಾಡಿಗೆ ಎಷ್ಟು ಬೇಕು ಡೈಲಿ ಎಷ್ಟು ತಿಂತಾ ಇದ್ದೀರಾ, ನಿಮ್ಗೆಲ್ಲ ಎಸೆನ್ಷಿಯಲ್ ಮಿನರಲ್ಸ್ ಬಾಡಿಗೆ ಆ್ಯಡ್ ಆಗ್ತಾ ಇದೆಯಾ, ಅದನ್ನೇನು ಕಾನ್ಸಂಟ್ರೇಟ್ ಮಾಡಲ್ಲ, ಬರೀ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಸ್ಟ್ರೆಂತ್ ಲಾಸ್ ಆಗುತ್ತೆ. ನಮ್ಮ ಲೇಡೀಸ್ ಅಲ್ಲಿ ನಮ್ಮ ಜನರೇಷನ್ ಅಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನ್ ಗೊತ್ತಾ, ನಾವು ಲೆಮನ್ ಹನಿ ಕುಡಿದ್ರೆ ಸಣ್ಣ ಆಗ್ಬಿಡ್ತೀವಿ, ಅಥವಾ ಬರೀ ಫ್ರೂಟ್ಸೇ ತಿಂತಾ ಇದ್ರೆ ಇಡೀ ದಿನ ನಂದು ವೆಯ್ಟ್ ಕಡಿಮೆ ಆಗುತ್ತೆ. ಖಂಡಿತ ಸುಳ್ಳು. ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಕೆಲಸ ಮಾಡುತ್ತೆ. ಪೂರ್ತಿ ಬಾಡಿಗೆ ಪ್ರೋಟೀನ್ ಎಷ್ಟು ಬೇಕು ಅಂತ ಎಷ್ಟೊಂದು ಜನ ಗೊತ್ತಿಲ್ಲ. ನಮ್ಮ ಬಾಡಿ ಎಷ್ಟು kg ಇದೆ ಅಷ್ಟು ಈಗ ನಾನು 65 kg ಇದ್ರೆ ನಾನು ಒಂದು ಇಡೀ ದಿನದಲ್ಲಿ 65 ಗ್ರಾಮು ಪ್ರೋಟೀನ್ ಕೊಡ್ಬೇಕು ನನ್ನ ಬಾಡಿಗೆ. ಯಾರಿಗೂ ಗೊತ್ತಿಲ್ಲ. ಫೈಬರ್ ಎಷ್ಟು ಬೇಕು ಗೊತ್ತಿಲ್ಲ, ಕ್ಯಾಲೋರೀಸ್ ಎಷ್ಟು ಆ್ಯಡ್ ಆಗ್ತಿದೆ ಗೊತ್ತಿಲ್ಲ, ನೀರು ಎಷ್ಟು ಕುಡಿಬೇಕು ಗೊತ್ತಿಲ್ಲ. ಏನು ಅನ್ಕೊಂಡಿದ್ದಾರೆ, ನಾನು ಒಂದು ಸೌತೆಕಾಯಿ ತಿಂದೆ, ಇವತ್ತು ಊಟ ಆಯ್ತಪ್ಪ ನಂದು. ಓಕೆ, ನೀವು ಇನ್ಸಫಿಷಿಯೆಂಟ್ ಫುಡ್ ಕೊಡ್ತಾ ಇದ್ದೀರಾ ಬಾಡಿಗೆ, ಸಫಿಷಿಯೆಂಟಾಗಿ ಕೊಡ್ತಿಲ್ಲ. ಅವಾಗ ಅದು ಮಾಲ್ ನ್ಯೂಟ್ರಿಷನ್ ಆದರೆ ಬೇರೆ ಬೇರೆ ಆರ್ಗನ್ ಮೇಲೆ ಅಫೆಕ್ಟ್ ಆಗುತ್ತೆ. ಫುಡ್ ಕಡಿಮೆ ಆಯಿತು ಅಂತಂದರೆ ಗಟ್ ಹೆಲ್ತ್ ಹಾಳಾಗುತ್ತೆ. ದ ಮೇನ್ ಸೋರ್ಸ್ ಆಫ್ ದವರ್ ಹೆಲ್ದಿ ಬಾಡಿ ಈಸ್ ಅ ಗಟ್. ನಿಮ್ಮ ಗಟ್ನ ನೀವು ನೀಟಾಗಿ ಇಟ್ಕೊಂಡ್ರೆ, ಅಂದರೆ ಕ್ಲಿಯರಾಗಿ ಇಟ್ಕೊಂಡ್ರೆ, ದಟ್ ಕಂಪ್ಲೀಟ್ ಆರ್ಗನ್ಸು ಆ್ಯಂಡ್ ಇಡೀ ಬಾಡಿ ತುಂಬ ಚೆನ್ನಾಗಿ ಹಿಂಗೇ ಕೆಲಸ ಮಾಡುತ್ತೆ. ಇಲ್ಲೆಲ್ಲೂ ನಿಲ್ಲಲ್ಲ, ಹಿಂದಕ್ಕೆ ಹೋಗಲ್ಲ, ಮುಂದೆ ಬರಲ್ಲ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಡಯಟ್ ಮಾಡ್ತೀವಿ, ಸಣ್ಣ ಆಗಬೇಕು ಬಿಡಿ, ಫಸ್ಟು ಫಿಟ್ ಆಗಬೇಕು ಅಂತ ಯೋಚನೆ ಮಾಡಿ. ದೆನ್ ನೀವು ಆಟೋಮೆಟಿಕಾಗಿ ಸಣ್ಣ ಆಗ್ತೀರಾ. ಸಣ್ಣ ಆಗೋದ್ರಿಂದ ಏನೂ ಬರಲ್ಲ, ಏನೋ ಹೆಚ್ಚಂದರೆ ಒಂದು 4 ಬಟ್ಟೆ ಹಾಕೋಬೋದು ಅಷ್ಟೇ. ಬಟ್ ಫಿಟ್ ಆಗೋದ್ರಿಂದ ಹೆಲ್ತ್ ವೈಸ್ ತುಂಬ ಚೆನ್ನಾಗಾಗುತ್ತೆ. ರೋಡಲ್ಲಿ ಓಡಾಡಬೇಕಾದ್ರೇ ದಟ್ ಯು ನೋಟಿಸ್ಡ್ ಯುವರ್ ಸೆಲ್ಫ್ ಅಂತ ಓಡಾಡ್ತಿಲ್ಲ, ನಾನು ಸುಸ್ತಾಗ್ತಿಲ್ಲ, ಯಪ್ಪ ನಂಗೆ ಇಷ್ಟು ದೂರ ಹೋದರೆ ಕುತ್ಕೊಂಡ್ಬಿಡೋಣ, ಆ ಥರದ್ದಾಗಲ್ಲ. ಓಕೆ, ಐ ಹೋಪ್ ವಿ ಎಕ್ಸ್ಪ್ಲೈನ್ ಮೆನಿ ಥಿಂಗ್ಸ್ ಇನ್ ದಿಸ್ ಪಾಡ್ಕಾಸ್ಟ್. ಓಕೆ, ಏನಾದರೂ ಬೇರೆ ನಿಮ್ಮ ಡೌಟ್ಸ್ ಎಲ್ಲ ಇದ್ರೆ ಕಮೆಂಟ್ ಮಾಡ್ಬೋದು, ನಮ್ಗೆ ಗೊತ್ತಿರೋದು ನಾವು ಹೇಳ್ತೀವಿ. ಎಸ್. 72 hours ಕಂಪ್ಲೀಟ್ ಮಾಡೋದ್ರಿಂದ ಮೇಜರ್ ಬೆನಿಫಿಟ್, ಕಂಪ್ಲೀಟ್ ಬಾಡಿ ಇಮ್ಯೂನ್ ಸಿಸ್ಟಮ್ ರಿಪೇರ್ ಆಗಿ ಹೊಸ ಬಾಡಿದು ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ ನಿಮಗೆ. ಸೊ ನಿಮ್ಮ ಕಂಪ್ಲೀಟ್ ಆಟೋ ರಿಕವರಿ ಎಲ್ಲ ಆಗೋದು, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಮುಂಚೆ ಏನಿತ್ತು ಅದರಿಂದ ಈವನ್ ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸ್ಕಿನ್ ರಿಲೇಟೆಡ್ ಸೆಲ್ಸ್ ಎಲ್ಲ ರಿಪೇರ್ ಆಗುತ್ತೆ, ಬ್ರೈನಲ್ಲಿ ನ್ಯೂ ಸೆಲ್ಸ್ ಡೆವಲಪ್ ಆಗುತ್ತೆ ತುಂಬ ಚೆನ್ನಾಗಿ, ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ, ಕಾಗ್ನೇಟಿವ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಹಿಯರಿಂಗು, ಲಿಸ್ನಿಂಗು, ಐಸೈಟು ಎಲ್ಲನೂ. ಏಕೆಂದರೆ ಯಾವಾಗ ಬಾಡಿನಲ್ಲಿ ಜಾಸ್ತಿ ಶುಗರ್ ಇರುತ್ತಲ್ಲ ಅದೆಲ್ಲನೂ ಡಿಟೋರಿಯೇಟ್ ಮಾಡ್ತಾ ಇರುತ್ತೆ. ಸೊ ಶುಗರ್ ಕಂಟೆಂಟ್ ಇಲ್ಲದೇ ಇದ್ದಾಗ ಬಾಡಿ ರಿಪೇರ್ ಆಗಿಬಿಟ್ಟು ಅದೆಲ್ಲ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ 72 hours ನಾವು ಕಂಪ್ಲೀಟ್ ಮಾಡ್ತೀವಿ. ಮಾಡಿದ್ಮೇಲೆ ಮತ್ತೊಂದು ಪಾಡ್ಕಾಸ್ಟ್ ನಾನು ಮಾಡ್ತೀನಿ. ಅಂಡ್ ಅದಾದ್ಮೇಲಿಂದ ನಂಗೆ ಏನೇನು ಬೆನಿಫಿಟ್ ಆಯ್ತು ಅಂತಾನು ಐ ಡೆಫಿನೆಟ್ಲಿ ಪೋಸ್ಟ್. ಪ್ಲಸ್ 72 hours ಆದ್ಮೇಲೆ ನೆಕ್ಸ್ಟ್ ಏನು ತಿಂದು ಫಾಸ್ಟ್ ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತೀನಿ. ಅದಾದ್ಮೇಲೆ ನಮ್ಗೆ ಏನ್ ಅನ್ಸ್ತು, ನೆಕ್ಸ್ಟ್ ಡೇ ಏನ್ ತಿಂದ್ವಿ, ಎಷ್ಟು ತಿಂದ್ವಿ, ಆಮೇಲೆ ಏನೇನ್ ಅನ್ಸ್ತಾ ಹೋಯ್ತು ಬಾಡಿಗೆ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಪೋಸ್ಟ್. ಅಂಡ್ ಪ್ಲೀಸ್ ಕೀಪ್ ವಾಚಿಂಗ್ ಅಂಡ್ ಸಪೋರ್ಟ್. ಇಲ್ಲಿ ಏನಾದ್ರೂ ತಪ್ಪು ಹೇಳಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಇದು ಅಫೆಂಡೆಡ್ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಡೌನ್. ಅಲ್ಲ, ನಾವು ಸೈಂಟಿಸ್ಟ್ ಅಲ್ಲ, ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್ ಅಲ್ಲ. ನಮ್ಗೇನ್ ಗೊತ್ತಿದೆ, ಜಸ್ಟ್ ಇದನ್ನ ಮಾಡ್ತಿರೋ ಉದ್ದೇಶ ಇದರಿಂದ 1 or 2% ಅದನ್ನ ಫಾಲೋ ಮಾಡಿ ಅವ್ರ ಲೈಫ್ ಬೆನಿಫಿಟ್ ಆಯ್ತು ಅಂದ್ರೆ ವಿ ಆರ್ ವೆರಿ ಹ್ಯಾಪಿ ಅಂಡ್ ವಿ ಆರ್ ಸ್ಯಾಟಿಸ್ಫೈಡ್. ಸೊ ದಟ್ ನಾನು ಹೇಳಿದೀನಿ ಅಂತ ಎಲ್ಲರೂ ಮಾಡ್ಬೇಕು ಅಂತಾನೂ ಇಲ್ಲ, ಯಾರು ಮಾಡಬಾರ್ದು ಅಂತಾನೂ ಇಲ್ಲ. ಜಸ್ಟ್ ದ ಜನರಲ್ ಥಿಂಗ್ಸ್ ಏನ್ ನಮ್ ಸುತ್ತ ನಡೀತಾ ಇದೆ, ನಡಿಬಹುದು, ನಾವೇನ್ ಮಾಡಿದ್ರೆ ಏನಾಗ್ಬೋದು ಅಂತ ವಿ ಜಸ್ಟ್ ಎಕ್ಸ್ಪ್ಲೈನ್ ಇನ್ ಅ ಲಿಟಲ್ ಫಾರ್ಮ್. ನಿಮ್ಗೆ ಇದರಿಂದ ಬೆನಿಫಿಟ್ ಆದ್ರೆ ವಿ ಆರ್ ವೆರಿ ಹ್ಯಾಪಿ. ಆಗಿಲ್ಲ ಅಂತಂದ್ರು ಏನಾದ್ರೂ ಡೌಟ್ಸ್ ಇದ್ರೆ, ಅಂಡ್ ದೇರ್ ಆರ್ ದ ಪೀಪಲ್ಸ್ ಔಟ್ ದೇರ್ ದಟ್ ಎಲ್ಲದಕ್ಕೂ ಕಮೆಂಟ್ ಮಾಡ್ತಾರೆ. ನೀನ್ ತಿನ್ಲಿಲ್ಲ ಅಂದ್ರೆ ನಾ ತಿನ್ಬಾರ್ದಾ, ನೀನ್ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ಬಾರ್ದಾ, ನೀನ್ ಕೂತಿರೋ ತಪ್ಪು, ನಿಂತಿರೋ ತಪ್ಪು, ಎಲ್ಲಾದು ತಪ್ಪು ಹೇಳೋರು. ನಿನ್ನನ್ ಯಾವ ತಪ್ಪ ನೀನ್ ನೋಡ್ಕೊಂಡಿದ್ಯಾ ಅಂತ ಒಂದ್ಸಲ ಕ್ವಶನ್ ಮಾಡ್ಕೊಂಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಫಾರ್ ಟೇಕಿಂಗ್ ಮೀ ಹಿಯರ್ ಅಂಡ್ ಕಂಪ್ಲೀಟ್ ಮಾಡೋಕ್ಕೆ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ. ವಿ ಆರ್ ವೆರಿ ಹ್ಯಾಪಿ ಟು ಗೆದರ್ ಹಿಯರ್. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.